ನಿಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನ ನೀವು ಈಡೇರಿಸ್ಕೊಳ್ಳೋದಿಲ್ಲ. ಆದ್ರೆ ಯಾರು ಹೇಳಿದ್ರಮ್ಮ ಅಧಿಕಾರಿಗಳಿಗೂ ನಾವು PO ಗಮನಕ್ಕೂ ತಂದಿದ್ದೀವಿ. ಅವ್ರು ಏನು ಹೇಳ್ತಾರೆ ಅಂದರೆ 25 ವರ್ಷ 30 ವರ್ಷ ಹೆಂಗೆ ಅಡ್ಡಾಡಿದ್ವಿ ನೀವು ಹಂಗ 25 ವರ್ಷ 30 ವರ್ಷ ನಾವು ಹೆಂಗೆ ಅಡ್ಡಾಡಿದ್ವಿ ಅಂದರೆ ಸೈಟು ಖಾಲಿ ಸೈಟ್ ಇತ್ತು ಸರ್. ಖಾಲಿ ಸೈಟಿಗೆ ನಾವು ಅವರು ಬೆಂಗಳೂರಿಗೆ ಹೋಗಿದ್ರು. ರಸ್ತೆ ಇಲ್ಲ, ಚರಂಡಿ ಇಲ್ಲ ಸರ್, ವಿದ್ಯುತ್ ಸಂಪರ್ಕ ಇಲ್ಲ. ಅದಕ್ಕೆ ಕೇಳಕ್ಕೆ ಬಂದರೆ ಇವ್ರು ಏನೋ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಯಾವುದೇ ಅಧಿಕಾರಿ ಆದರೂ ರೆಸ್ಪಾನ್ಸ್ ಕೊಡ್ತಾನೆ ಇದ್ದಾರೆ. ನಮಗೆ ರೋಡ್ ಬೇಕು, ಎಲ್ಲ ಸೌಕರ್ಯಗಳು ಬೇಕಂತ ಕೊಡ್ತಾ ಇರುವಾಗ ಇವ್ರು ಏನು ಆಶ್ವಾಸನೆ ಕೊಡ್ತಾ ಇದ್ರು ನಮಗೆ, ಇಲ್ಲ ನಾವು ಮಾಡ್ಕೊಡ್ತೀವಿ, ನೆಕ್ಸ್ಟ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಅವರೇ ಹೇಳಿದ್ರು ಹಿಂದೆ ರೋಡ್ ಇದೆ, ಗ್ರಾಮ ಠಾಣ ಇದೆ ದಲಿತರಿಗಂತ ಹೇಳಿದ್ರು ಅವರು. ಬಟ್ ಇವಾಗ ಹೇಳ್ತಿದ್ದಾರೆ, ಒಂದು 5 ಇಯರ್ಸಿಂದ ಈಚೆ ಹೇಳ್ತಿದ್ದಾರೆ ಅಲ್ಲಿ ಮುಂದೆನೂ ರೋಡ್ ಇಲ್ಲ, ಹಿಂದೆನೂ ರೋಡ್ ಇಲ್ಲ, ಗ್ರಾಮ ಠಾಣನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲೋಯ್ತು ಗ್ರಾಮ ಠಾಣ ನಮ್ಮದು? ನಂಗೆ ಅದಕ್ಕೆ ನ್ಯಾಯ ಬೇಕು. ನಮಗೆ ಸೈಟ್ಗಳು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಡೈಲಿ ಜಗಳ ಈ ಥರ ಗ್ರಾಮ ಠಾಣ ಇರುವಾಗ ಅವರು ಸೈಟ್ಗಳನ್ನ ಕೊಡ್ಬೋದಲ್ವಾ, ಜಗಳ ತಪ್ಪಿಸ್ಬೋದಲ್ವಾ? ನಮ್ಮ ಸೈಟ್ ಇನ್ನೊಂದು ಜಾಯಿಂಟ್ ರಸ್ತೆ ಕೊಟ್ಟಿಲ್ಲ ಅನ್ನೋದು ನಮ್ಮ ಸಮಸ್ಯೆ. ಆ ಸಮಸ್ಯೆನ ಗಮನಕ್ಕೆ ಬಂದಿದ್ದೆ 2 ಟೈಮ್ ಮಾತುಕತೆ ಆಗಿದೆ. ಸರ್ವೇಯರು ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ. ಸರ್ವೇಯರ್ ಬಂದು ಹೋಗೋ ತನಕ ವೆಯ್ಟ್ ಮಾಡಿ. ಮತ್ತು ಅಲ್ಲಿ ಖಾಲಿ ಸೈಟ್ ಒಂದಿದೆ, ಆ ಸೈಟಲ್ಲಿ